ಹೊಟ್ಟೆ ಉರಿಸ್ತಾ ಇದ್ದಲ್ಲ ಇನ್ನೇನಿಲ್ಲ. ನಮಸ್ಕಾರ. ಇಂಡಿಯಾನಾಗ ಅವ್ರು ಮಜಾ ಮಾಡಕತ್ತಾರ, ಪಾಪ ಇಲ್ಲಿ ಕಷ್ಟ ಪಡ್ಲಕತ್ತಾರ. ಟ್ರ್ಯಾಕ್ ರೇಸ್ ನೀವು ನೋಡ್ಬೋದು, ಎಲ್ಲಾ ಗೋಣಿ ಚೀಲ ಅದ. ಆ ಗೋಣಿ ಚೀಲ ಒಳಗ ಕಾಲ್ ಹಾಕೊಂಡು ನಿಂತಾರ. ನೋಡಿ ನಾನು ಎಷ್ಟು ಬಿಸಿ ಇದೀನಿ ಗೊತ್ತಾಗುತ್ತೆ. ಇವರು ನಮ್ದು ಕನ್ನಡ ಕಮಿಟಿದು ಪ್ರೆಸಿಡೆಂಟ್ ರೀ. ಔಟಕ್ಕೆ ಬರೋದೇನು ಟೈಮಿಂಗ್ ಇರ್ತೈತಲ್ಲ, ಇದು ಭಾಳ ಪ್ರೆಷರ್ ಇರ್ತೈತಿ. ಎಲ್ಲ ಅರೇಂಜ್ ಮಾಡಬೇಕು. ನನ್ನ ಸ್ಪೆಷಲ್ ಫುಡ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಾನೆಲ್ಲ ನೋಡ್ಕೋಬೇಕಾಕೈತಿ. ಮತ್ತೆ ಎರಡೂ ಲೈನ್ ಓಪನ್ ಮಾಡ್ಬೇಕು ಅನ್ಕೊಳಕತ್ತೀನಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದಿರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಇವತ್ತಿನ ವಿಡಿಯೋನ ಏನ್ ತೋರಿಸ್ತೀನಪ್ಪ ಅಂತಂದ್ರ, ಅಮೆರಿಕನಾಗ ಕನ್ನಡಿಗರೆಲ್ಲ ಹೆಂಗಿರ್ತಾರ, ಅವ್ರ ಹಬ್ಬಗಳನ್ನೆಲ್ಲ ಹೆಂಗ ಆಚರಣೆ ಮಾಡ್ತಾರ. ಒಂದ್ ಸ್ವಲ್ಪ ಶೇಡ್ಸ್ ಒಂದು ಹಾಕೊಂಡೆ ಮಾತಾಡ್ತೀನಿ. ಈ ಹೆಂಗ್ ಕಾಣ್ಸಾಕತ್ತೀನಿ, ಕೂಲ್ ಕಾಣ್ಸಾಕತ್ತೀನಲ್ಲ. ಅಮೆರಿಕನಾಗ ಕನ್ನಡಿಗರೆಲ್ಲ ಹೆಂಗಿರ್ತಾರ, ಅವ್ರ ಕನ್ನಡ ಇವೆಂಟ್ ಮಾಡೋದಂದ್ರೆ ಆಡು ಆಟ ಅಲ್ರಿ. ನಾವು ಲಾಸ್ಟ್ 1 ತಿಂಗಳಿಂದ ನಾವು ಕಷ್ಟಪಟ್ಟು ಹಗಲ ರಾತ್ರಿ ಕೂತ್ ನಾವು ಇವೆಂಟ್ ಸೆಲೆಬ್ರೇಟ್ ಮಾಡಾಕತ್ತೀವಿ, ಊಟ ಆರ್ಡರ್ ಮಾಡೋದು. ಇನ್ನೊಂದು ಮಾತಾ, ನಾನು ಈ ಸಲ ಕನ್ನಡ ಕಮಿಟಿ ಒಳಗದೀನಿ. ಅಂದ್ರೆ ನಾನು ಕನ್ನಡದ ಸಂಘಿಂದು ವೈಸ್ ಪ್ರೆಸಿಡೆಂಟ್ ಅದೀನಿ. ಕನ್ನಡ ಸಂಘ ಒಳಗ ಕನ್ನಡ ಕಮಿಟಿ ಅಂತ ಇರ್ತೈತಿ. ಅದ್ರೊಳಗ 5ರಿಂದ 6 ಫ್ಯಾಮಿಲಿ, 5-6 ಫ್ಯಾಮಿಲಿ ಅಂತಲ್ಲ ರೀ, ಬೇಕಂದ್ರೆ ಜಾಸ್ತಿನೂ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅದ್ರ 5-6 ಫ್ಯಾಮಿಲಿ ಇರ್ತದಲ್ಲ ರೀ, ಅವ್ರದ್ದು ಏನ್ ಕೆಲಸ ಏನಪ್ಪಾ ಅಂತಂದ್ರ, ನಾವು ಕನ್ನಡದ್ದು ಇವೆಂಟ್ ಮಾಡಾಕ, ಹಬ್ಬ ಮಾಡಾಕ ಎಲ್ಲ ಆರ್ಗನೈಸ್ ಮಾಡೋದು, ಚಲೋತ್ನಂಗೆ ನಡ್ಸ್ಕೊಳ್ಳೋದು. ಈಗ ಮನಿ ಒಳಗ ನೋಡ್ರಿ, ಒಂದ್ ಮದ್ವಿ ಮಾಡ್ತೀವಿ ಅನ್ಕೋರಿ. ಆ ಮದ್ವಿ ಮಾಡಿದ್ರೊಳಗ ಮನ್ಯಾಗಿನವ್ರು ಇರ್ತಾರಲ್ಲ, ಅವ್ವ ಅಪ್ಪ ಇರ್ತಾರ, ಮೌಶಿಗಳು ಇರ್ತಾರ, ಆಂಟಿಗಳು ಇರ್ತಾರ, ಅಂಕಲ್ಗಳು ಇರ್ತಾರ. ಅವ್ರ ಕೆಲ್ಸಗಳು ಹೆಂಗ ಎಲ್ಲ ಮದ್ವಿದೆಲ್ಲ ಆರ್ಗನೈಸ್ ಮಾಡೋದು. ಒಬ್ರು ಫುಡ್ ಡಿಪಾರ್ಟ್ಮೆಂಟ್ ತಗೋತಾರ, ಒಬ್ರು ಡೆಕೋರೇಷನ್ ತಗೋತಾರ, ಒಬ್ರು ಏನ್ ಮಾಡ್ತಾರಪ್ಪ ಲತಾ, ಇನ್ನೊಂದು ಎಂಟರ್ಟೈನ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಒಳಗೂ ಇರ್ತಾರ. ಹಂಗ ಈ ಕನ್ನಡ ಸಂಘ ಒಳಗ, ಕನ್ನಡ ಕಮಿಟಿ ಒಳಗ ಸದ್ನ ನಾವ್ ಹಂಗೆ ರೀ, ನಾವೇ ನಡೆಸ್ತೀವಿ. ಇಲ್ಲಿ ಬರೋರೆಲ್ಲ ನಮ್ಮ ಮದ್ವಿ ಬರೋ ಬೀಗರಿದ್ದಂಗ. ಈ ಸಲ ನಮ್ದು ಕನ್ನಡ ಇದ್ರೊಳಗ ಪಿಕ್ನಿಕ್ ಮಾಡ್ಲಾಕತ್ತೀವಿ. ಅದಕ್ಕೆ ನಾವು ಚಂದಂಗೆ ಕನ್ನಡ ಒಳಗ ವನಭೋಜನ ಅಂತ ಹೆಸರು ಕೊಟ್ಟಿವಿ. ಈಗ ಆ ವನಭೋಜನ ಹೆಂಗ್ ಮಾಡಿದ್ವಿ, ಏನೇನ್ ಊಟ ಮಾಡಿದ್ವಿ ಅದನ್ನೆಲ್ಲ. ಮತ್ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ದು ಪ್ರೆಸಿಡೆಂಟ್, ಬರ್ರಿ ಪ್ರೆಸಿಡೆಂಟ್ ಮಂಜು ಅವರ, ಇವರು ನಮ್ದು ಕನ್ನಡ ಕಮಿಟಿದು ಪ್ರೆಸಿಡೆಂಟ್ ರೀ. ಪ್ರೆಸಿಡೆಂಟ್ ಹೇಳ್ತಿದಾರ, ಅವ್ರು ಬರಾಕ್ ತಯಾರಿಲ್ಲ, ಅಲ್ಲೇ ತೋರ್ಸ್ಬಿಡ್ನೇನ್ರಿ ಅವ್ರನ್ನ. ತಿರುಗಿಸಿ ಹಾಯ್ ಮಾಡ್ಬಿಡ್ರಿ. ಅವ್ರ ಹೆಸರು ಸ್ನೇಹ. ವೈಸ್ ಪ್ರೆಸಿಡೆಂಟ್ ಒಳಗ ಯಾರದಾರ ಹೇಳ್ರಿ, ಯಾರದಾರ? ಉತ್ತರ ಕನ್ನಡತಿ ಅಶ್ವಿನಿ, ನಾನ್ ಅದೀನಿ ವೈಸ್ ಪ್ರೆಸಿಡೆಂಟ್. ನೋಡ್ರಿ ಇವ್ರು ಆಕಾಶ್ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಇಲ್ಲ ಅಂತ ಅವ್ರನ್ನ ಬರೀ ಸ್ವಲ್ಪ ತೋರಿಸ್ರಿ ನೀವು. ಆಕಾಶ್ ಅವ್ರನ್ನ ನನಗೆ ಜಾಸ್ತಿ ತೋರಿಸ್ರಿ. ಉಳಿದವರೆಲ್ಲರೂ ನಾವೆಲ್ಲರೂ ಕಮಿಟಿ ಒಳಗದೀವಿ. ಇಲ್ಲೆಲ್ಲ ಚಂದ ಮಾತುಕತೆ ಮಾಡಕತ್ತಾರ. ರಾಹುಲ್ ಹಾಯ್ ಹೇಳ್ರಿ. ಇವ್ರು ನಮ್ಮ ದೋಸ್ತ ಮಿಥುನ್ ಅವರು. ಇವರು ಕಮಿಟಿ ಒಳಗಿಲ್ಲ, ಬಟ್ ಬಾಳ ಹೆಲ್ಪ್ ಮಾಡ್ಯಾರ ನಮಗ ಕನ್ನಡ ಕಾರ್ಯಕ್ರಮ ಮಾಡೋದ್ರಾಗ. ಬಾಳ ಚಂದ ಕ್ರಿಕೆಟ್ ಆಡಿದ್ರಿ ಅವರು. ಈ ಕಡೆ ನಾನು ತೋರ್ಸ್, ಬಾಳ ಚಂದ ಕ್ರಿಕೆಟ್ ಆಡಿದ್ರಿ ಅವರು. ಒಂದ್ ಹೊಡೆದ್ರ ಸಿಕ್ಸರ್, ಬಾರಿ ದೊಡ್ಡದ, ಬಾರಿ ಚಂದ ಆಡಿದ್ರು. ಈ ವಿಡಿಯೋ ಕಂಟಿನ್ಯೂ ನೋಡ್ರಿ. ನಿಮ್ಗೆಲ್ಲರಿಗೂ ಇನ್ನೊಬ್ರು ಬಿಟ್ಬಿಟ್ವಲ್ಲ, ಇವರು ನಮ್ದು ಕಮಿಟಿ. ಇಲ್ಲಿ ಯಾರ್ಯಾರು ಇದು ಹಾಕೊಂಡಿವಲ್ಲ, ಇದು ಏನಂತಾರೆ ಬ್ಯಾಡ್ಜ್, ಯಾರ್ಯಾರು ಇದು ಹಾಕೊಂಡಿಲ್ಲ ಬ್ಯಾಡ್ಜ್, ಇದು ನಮ್ದು ಚಿಹ್ನೆ. ಅಚ್ಚ ಕನ್ನಡ ಹೇಳ್ತೀವಿ, ಚಿಹ್ನೆ. ಈ ಚಿಹ್ನೆ ಯಾರು ಹಾಕೊಂಡಿರಲ್ಲ, ನಾವೆಲ್ಲ ಚಿನ್ನ ಇದ್ದಂಗ್ರಿ. ಯಾಕಂದ್ರೆ ನಾವೆಲ್ಲ ಇವೆಂಟ್ ಮಾಡಕತ್ತೀವಲ್ಲ, ಅದಕ್ಕೆ. ಮೇಘನಾ, ಇವ್ರು ಟ್ರೆಜರರ್, ಖಜಾನ್ಶಿ, ಬೇರೆ ಇವರು ಬರ್ರಿ. ಇವರು ರೊಕ್ಕ ಬೇಕಂದ್ರೆ ಇವ್ರಿಗೆ ಕೇಳ್ಬಿಡುದು ನಾವು. ಕಶ್ಯಪ್ ಅವರು ಅವ್ರ ಮಿಸಸ್ ಇಂಡಿಯಾಕ್ ಹೋಗ್ಯಾರಿ, ಫುಲ್ ಮಜಾ ಮಾಡಕತ್ತಾರ. ಅವ್ರೀಗ ಹೆಂಡತಿ ನೋಡ್ತಿರ್ತಾರ ಇಂಡಿಯಾನಾಗ. ಎಲ್ಲಾರು ನಮಸ್ಕಾರ ಮಾಡ್ರಿ. ಹೊಟ್ಟೆ ಉರಿಸ್ತಾ ಇದ್ದಲ್ಲ ಇನ್ನೇನಿಲ್ಲ. ನಮಸ್ಕಾರ. ಇಂಡಿಯಾನಾಗ ಅವ್ರು ಮಜಾ ಮಾಡಕತ್ತಾರ, ಪಾಪ ಇಲ್ಲಿ ಕಷ್ಟ ಪಡ್ಲಕತ್ತಾರ. ಇವ್ರು ಮಜಾ ಮಾಡಕತ್ತಾರ. ಇಷ್ಟೆಲ್ಲ ಮಂದಿಗೆ ತೋರಿಸಿದ್ದಲ್ಲ, ಒಬ್ಬರನ್ನ ಮಿಸ್ ಮಾಡೀನಿ. ಅವರೇ ನನ್ನ ವಿಡಿಯೋ ಮಾಡ್ಲಾಕತ್ತಾರ. ಇಲ್ಲೇನ್ ಕಷ್ಟಪಟ್ಟು ಬೆವರ್ ಋಷಿ ಏನ್ ಬೆವರು ಒರೆಸ್ಕೊಳಕತ್ತಾರಲ್ಲ, ಅವ್ರು ಆತ್ಮಾರಾಮ್ ಅವರು. ನೀವೆಲ್ಲರೂ ಅವ್ರಿಗೆ ಹಾಯ್ ಹೇಳ್ರಿ. ಬಂದ ಕೂಡಲೇ ನಾವೆಲ್ಲರಿಗೂ ಫ್ರೂಟ್ಸ್ ಕಟ್ ಮಾಡಿದ್ವಿ. 3-4 ಪ್ರಕಾರದ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ವಿ. ಒಂಥರ ರಿಫ್ರೆಶ್ಮೆಂಟ್ ರೀ ಫ್ರೂಟ್ಸ್ ತಿನ್ನೋದು. ಅದ್ರ ಕೆಟ್ಟ ಸಮ್ಮರ್ ಬೇರೆ ಇತ್ತು. ಝಳ ಅಂದ್ರ ಝಳ, ಧಗಿ ಅಂದ್ರ ಧಗಿ. ಅದ್ರಾಗ ನಾನು ಫುಡ್ ಡಿಪಾರ್ಟ್ಮೆಂಟ್, ನನ್ನ ಫುಡ್ ಡಿಪಾರ್ಟ್ಮೆಂಟ್ ಒಳಗ ಏನೇನ್ ಅದ ಏನೇನಿಲ್ಲ ನೋಡಿ ಮಾಡಿ ನಾನು ಅಡ್ಜಸ್ಟ್ ಮಾಡ್ತೀನಿ. ಒಂದ್ಸಲ ನಾನು ನೆನಪು ಹಾರ್ತೀನಿ, ನಂದು ಕಮಿಟಿ ಒಳಗ ಅವ್ರು ನೆನಪು ಮಾಡ್ತಾರ, ಅದು ಇದು ಅಂತ ಹೇಳಿ ನಡೆದಿರ್ತದೆ. ಈ ಫುಡ್ ಡಿಪಾರ್ಟ್ಮೆಂಟ್ ಒಂದ್ ಸ್ವಲ್ಪ ಹಾರ್ಡ್ ಅದ. ಮಂದಿಗೆ ಚಲೋತ್ ನಂಗೆ ಗುಡ್ ಕ್ವಾಲಿಟಿ, ಗುಡ್ ಟೇಸ್ಟ್ ಇದ್ದ ಫುಡ್ ಕೊಡಬೇಕು. ನಮ್ದು ಕಮಿಟಿ ಅವ್ರದ್ದು ಮೇನ್ ಉದ್ದೇಶ ಇರ್ತೈತಿ. ಮತ್ತೆ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮ್ದು ಇನ್ನೊಂದು ಉದ್ದೇಶ ಇರ್ತೈತಿ. ವ್ಯವಸ್ಥಿತ ಎಲ್ಲ ಅವ್ರದ್ದು ಕೇರ್ ತಗೊಳ್ಳೋದು, ಮತ್ತೆ ಊಟ ಗಿಟ್ಟ ಎಲ್ಲ ಕಡಿಮೆ ಬೀಳಾರ್ದಂಗ್ ನೋಡ್ಕೋಬೇಕು. ಹಿಂಗಾಗಿ ಇದು ಒಂದ್ ಸ್ವಲ್ಪ ಚಾಲೆಂಜಿಂಗ್ ಇರ್ತೈತಿ. ಗರಮ ಗರಂ ಪಕೋಡ, ಮಸ್ತ್ ಪೈಕಿ ತಣ್ಣಗ ಮಜ್ಜಿಗೆ, ತಣ್ಣಗ. ಯಾಕಂದ್ರ ನಿಮ್ಗೆ ಹೇಳಿದ್ನಲ್ಲ, ಧಗಿ ಬಿಸ್ಲಾಗ ಮಜ್ಜಿಗೆ ಇದ್ರ ಚಲೋ ಅನಿಸ್ತೈತಿ. ಪಕೋಡ ತಿಂದ್ಮೇಲೆ ಎಲ್ಲರಿಗೂ ಮಜ್ಜಿಗೆ ಕುಡಿಬೇಕು ಅನ್ಸೋಕಿತ್ತ ಮೊದ್ಲ ಅವ್ರಿಗೆ ನನಗೆ ಬರ್ತೈತಿ ಚಾ. ಮಂದಿಗೆ
ಎಂತದಾಗಿ ಇರ್ಲಿ, ಎಂತ ಶಕಿ ಇರ್ಲಿ, ಎಂತ ಕೆಟ್ಟ ಬ್ಯಾಸ್ಗೆ ಇದ್ರೂ ಚಾ ಕುಡಿದ್ ಮಾತ್ರ ಮಂದಿ ನಿಲ್ಸಂಗಿಲ್ಲ ನೋಡ್ರಿ. ನಾವ್ ಇಂಡಿಯನ್ಸೇ ಹಿಂಗೆ. ಇಲ್ಲ ಆಕಾಶ್ ಅವರು, ಮಂಜು ಅವ್ರು, ಸದ್ನ ಅವ್ರು ಎಲ್ಲದಕ್ಕೆ ಲೇಬಲ್ ಹಚ್ಲಾಕತ್ತಾರ. ಅಂದ್ರೆ ಮಂದಿ ಗೊತ್ತಾಗ್ಬೇಕಲ್ಲ ಎಲ್ಲಿ ಏನದ ಅಂತ ಹೇಳಿ. ಮತ್ ಹಂಗೆ ಇಲ್ಲಿ ಮ್ಯಾಂಗೋ ಜ್ಯೂಸ್ ಮಕ್ಕಳಿಗೆ ಸಂಬಂಧ ಮತ್ತ ಆಮೇಲೆ ದೊಡ್ಡವ್ರ ಸಂಬಂಧನಾಕಾಗ್ಲಿ ತಣ್ಣಗ ಮ್ಯಾಂಗೋ ಜ್ಯೂಸ್ ಇದ್ರ ಬಾಳ ಚಲೋ ಇರ್ತೈತಿ ಅಂತ ತಿಳ್ಕೊಂಡ ಇದು ಒಂದು ತಂದು ಇಟ್ಟಿದ್ವಿ. ಚಂದ ಇತ್ತು, ಎಲ್ಲಾ ಮಂದಿರ ಎಂಜಾಯ್ ಮಾಡ್ಲಕತ್ತಿದ್ರು. ಗೇಮ್ಸ್ ಎಲ್ಲಾ ಅದಾವು. ಮಾತಾಡಿದ ಕೇಳಿಸಲ್ಲ, ಅದಕ್ಕೆ ಫುಲ್ ವಿಡಿಯೋ. ಬಜ್ಜಿ ತಿಂದ್ರಿ, ಪಕೋಡ ಚಲೋ ಇತ್ತು. ಆದ್ರೆ ಚಾ ಚಾನ ಸಕ್ಕರೆ ಮುದ್ದಾಮಿಲ್ಲ, ಡಯಾಬಿಟಿಕ್ ಆಗ್ಬಾರ್ದು ಅಂತ ಸಕ್ಕರೆ ಹಾಕಿಲ್ಲ. ಮಜ್ಜಿ ನಾವು ಚಾಕ್ ಎಲ್ಲಾರು ಸಕ್ಕರೆ ಕಡಿಮೆ ಕುಡಿತಾರ ಈಗಿನ ಕಾಲ್ನಾಗ ತಿಳ್ಕೊಂಡು ಚಾಕ ಸಕ್ಕರೆ ಕಡಿಮೆ ಹಾಕ್ಸಿದ್ರು ಎಲ್ಲರೂ ಚಾಕ್ ಸಕ್ರಿ ಇಲ್ಲ ಅನ್ನಕತ್ರ. ಮತ್ತೊಂದ್ ಪ್ಯಾಕೆಟ್ ಸಕ್ರಿ ತಗೊಂಡ್ ಬಂದ್ ಚಾಕ್ ಹಾಕಿ ಕರ್ಗಿಸಿಟ್ವಿ. ಒಬ್ಬೊಬ್ರು ಚಾಕ್ ಸಕ್ರಿ ಇಷ್ಟ ಹಾಕೋತಾರ ಅಂದ್ರ ಅದು ಚಾ ಪಾಕ್ ಆಗಿಬಿಡ್ತೈತೆ, ಸಕ್ರಿ ಪಾಕ್ ಆಗ್ಬಿಡ್ತೈತೆ ಅದು. ಆ ಚಾ ಹೋಗಿ ಆ ಪರಿ ಸಕ್ರಿ ಹಾಕೊಂತಾರ. ಹಂಗೆ ಒಬ್ರು ಬರ್ಲಾಕತ್ತಾರ. ಇವ್ರು ನೋಡ್ರಿ, ಇವ್ರು ಲಾಸ್ಟ್ ಇಯರ್ ಪ್ರೆಸಿಡೆಂಟ್ ರೀ ಇವ್ರು, ವರ್ಷ ಮತ್ ಸಂಜೀವ್ ಅವರು. ಹೋದ ವರ್ಷ ಅವರೆಲ್ಲ ಕಷ್ಟಪಟ್ಟು ಮಾಡಿದ್ರು, ಈ ವರ್ಷ ನಾವು ಕಷ್ಟಪಟ್ಟು ಮಾಡ್ಲಾಕತ್ತೀವಿ. ಬಟ್ ಇವ್ರದ್ದು ಬಹಳ ಸಪೋರ್ಟ್ ಅದ ನಮ್ಗ, ಯಾಕಂದ್ರೆ ಇವ್ರು ಸೀನಿಯರ್ ಅದಾರ, ಅವ್ರಿಗೆ ಎಲ್ಲಾ ಗೊತ್ತು ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ. ಅವ್ರದ್ದು ಹೆಲ್ಪ್ಲೆ ನಾವು ಬೆಳಿಲಾಕತ್ತೀವಿ, ನಾವು ಮಾಡ್ಲಾಕತ್ತೀವಿ. ಹೊಸ ಪ್ರೆಸಿಡೆಂಟ್ ಮಂಜು ಮತ್ತೆ ಸ್ನೇಹ ಅವರು ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಬಂದವ್ರಿಗೆ ಎಲ್ಲಾ ಮಂದಿಗೆ. ಈ ಕಡೆ ಹಿಂಗೆ ಊಟ ಎಲ್ಲ ಬಂದದ. ಈ ಕಡೆ ಹಿಂಗೆ ನಾವು ಸಣ್ಣಗೆ ಊಟ ತೆಗಿಬೇಕಂತ ಪ್ಲಾನ್ ಮಾಡ್ಕೋದೇನ್ರಿ. ಈಗ ಆಲ್ರೆಡಿ ತೆಗಿಲಾಕ ಸ್ಟಾರ್ಟ್ ಮಾಡಿವಿ. ಬಂದವರು ಊಟ ಮಾಡ್ಲಿ. ಈ ಕಡೆ ಗೇಮ್ಸ್ ಅದನ್ನ ಆಡ್ಸ್ಲಾಕತ್ತೀವಿ. ಈಗ ನೋಡ್ಕೊಂಡ್ ಬರೋ ನಡ್ರಿ ಅದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಶ್ಯಪ್ ಅಂತ. ನನ್ನ ವೈಫ್ ಮತ್ತೆ ನನ್ನ ಮಗ ಬಂದು ಇಂಡಿಯಾಲಿದ್ದಾರೆ, ಇವಾಗ ಬರಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಕನ್ನಡ ಕೂಟಿಂದ ಕಾರ್ಯಕ್ರಮಕ್ಕೆ ಯಾರು ಫಸ್ಟ್ ಟೈಮ್ ಬಂದಾರ ಅವ್ರ ತಮ್ಮನ್ ತಾವ್ ಇಂಟ್ರೊಡ್ಯೂಸ್ ಮಾಡ್ಕೊಡಾಕತ್ತಾರ ಎಲ್ಲಾ ಮಂದಿಗೆ. ಮುಂದ ಮಕ್ಕಳ ಸಂಬಂಧ ಸ್ಯಾಕ್ ರೇಸ್ ನೀವು ನೋಡ್ಬೋದು. ಎಲ್ಲಾರು ಗೋಣಿ ಚೀಲ ಅದ, ಆ ಗೋಣಿ ಚೀಲ ಒಳಗ ಕಾಲ್ ಹಾಕೊಂಡು ನಿಂತಾರ. ನಮ್ ಕಡೆ ಗೋಣಿ ಚೀಲ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಸಿಮೆಂಟ್ ಚೀಲ ಅದ, ಯಾವ್ದು ನಡಿತೈತಿ. ಈಗ ಮಕ್ಳದ್ದು ದೊಡ್ಡವ್ರದ್ದು ಗೇಮ್ಗಳು ಮುಗಿಯುವಷ್ಟೊಳಗ ನಾವು ಊಟದೆಲ್ಲ ಅರೇಂಜ್ ಮಾಡಿ ಇಟ್ಬಿಡ್ಬೇಕ್ರಿ. ಮುಂದ್ ಇಲ್ಲಿ ಹೆಣ್ಮಕ್ಳದ್ದು ಮ್ಯೂಸಿಕಲ್ ಚೇರ್. ಹೆಣ್ಮಕ್ಳು ಬಹಳ ಆಕ್ಟಿವ್ ರೀ ಎಲ್ಲಾದ್ರಾಗ. ಮ್ಯೂಸಿಕಲ್ ಚೇರ್ ಸಂಗೀತ್ ಕುರ್ಚಿ ಸ್ಟಾರ್ಟ್ ಆಗುವಷ್ಟ ಫಸ್ಟ್ ಔಟ್ ನಂದೇ ಬಿತ್ತು. ಒಂದೇ ಮಾಡೋಣ, ಸ್ವಲ್ಪ ಬಿಸಿ ಇರ್ತೈತಂತ. ಊಟ ಓಪನ್ ಮಾಡಿದ್ಕೊಳ್ಳಿ ಒಬ್ರು ಊಟಕ್ಕೆ ಬರ್ಲಾಕತ್ರು. ಅದ್ರ ಇದೇನ ಊಟಕ್ಕೆ ಬರೋದೇನ್ ಟೈಮಿಂಗ್ ಇರ್ತೈತಲ್ಲ, ಇದು ಭಾಳ ಪ್ರೆಷರ್ ಇರ್ತೈತಿ. ಎಲ್ಲ ಅರೇಂಜ್ ಮಾಡ್ಬೇಕು. ನನ್ನ ಸ್ಪೆಷಲ್ ಫುಡ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಾನೆಲ್ಲ ನೋಡ್ಕೋಬೇಕಾಕೈತಿ. ಮತ್ತೆ 2 ಲೈನ್ ಓಪನ್ ಮಾಡ್ಬೇಕು ಅನ್ಕೊಳಕತ್ತೀನಿ. ಯಾಕಂದ್ರೆ ಹಿಂಗೂ ಬರ್ತಾರ ಮಂದಿ, ಅದಕ್ಕೆ 2 ಲೈನ್ ಪ್ಯಾರಲಲ್ ಆಗಿ ಓಪನ್ ಮಾಡ್ಬೇಕಂತ ತೆಗಿಲಾಕತ್ತೀನಿ. ಒಬ್ಬೊಬ್ರನ್ನಾಗತ್ತಾರ ಬ್ಯಾಡ, ಒಬ್ಬೊಬ್ರನ್ನಾಗತ್ತಾರ ತೆಗಿರಿ ಅಂತ ನಡ್ದೈತಿ. ಹೇಳ್ತೀನಂತ ಊಟಕ್ಕೆ ಏನೇನ್ ಆರ್ಡರ್ ಮಾಡೀವಿ ಅಂತ. ಬಹಳಷ್ಟು ಐಟಮ್ಸ್ ಅದಾವು. ಇದು ರಾಯ್ತಾ, ಇದು ಮೊಸರನ್ನ, ಡಿಫರೆಂಟ್ ಐಟಮ್ಸ್. ಈ ಪಿಕ್ನಿಕ್ ಒಳಗ ಯಾವ್ದು ನಾನ್ ವೆಜ್ ಇಲ್ಲ, ಎಲ್ಲ ವೆಜಿಟೇರಿಯನ್ ಊಟ. ವರ್ಷಕ್ಕೆ 5 ಇವೆಂಟ್ ಮಾಡ್ತೀವಿ, ಒಂದಂತ್ರ ಮುಗಿತೇನೋ 4 ಬಾಕಿ ಅದಾವ. ಎಲ್ಲ ವೆಜಿಟೇರಿಯನ್ ಊಟನೇ ಇರ್ತೈತಿ. ಓಕೆ, ಈಗ ಮೆನ್ಯೂ ಒಳಗ ಏನೇನ್ ಐತಿ ಅಂತ ಹೇಳ್ತೀನಿ. 2 ಕರಿ ಆರ್ಡರ್ ಮಾಡಿದ್ವಿ, ಒಂದು ಪನೀರ್ ಬಟರ್ ಮಸಾಲಾ ಮತ್ತೆ ಇನ್ನ ಒಂದು ಮಿಕ್ಸ್ ವೆಜ್ ಕರಿ. ಅಷ್ಟೇ ಅಲ್ಲ ರೀ, ಇನ್ನ ಬಹಳ ಐಟಮ್ಸ್ ಇದ್ದು. ವೆಜ್ ಬಿರಿಯಾನಿ ಇತ್ತು, ಕರ್ಡ್ ರೈಸ್, ವೈಟ್ ರೈಸ್, ರಸಮ್ ಇತ್ತು, ಕುರುಕುರು ತಿನ್ಲಾಕ, ಫ್ರೈಮ್ಸ್, ಹಸಿರು ಬೋಂಡಾ, ಟೊಮೆಟೊ ಚಟ್ನಿ, ರಾಯ್ತಾ, ಮತ್ತೆ ಮುಂದ ಮ್ಯಾಂಗೋ ದಾಲ್. ಹಿಂಗ ಬೇಕಾದಷ್ಟು ಐಟಮ್ಸ್ ಇದ್ದು. ಇಲ್ಲಿ ನೋಡ್ಲಿ ಟನ್ ಜಿಗಲಕತ್ತಾರ. ಇಲ್ಲಿ ಏನ್ ನಡ್ದದಪ್ಪ ಅಂತಂದ್ರ ಗೇಮ್ ನಡ್ದದ. ಈ ಗೇಮ್ ಏನಪ್ಪಾ ಅಂತಂದ್ರೆ ಒಂದು ಟೇಬಲ್ ಮೇಲೆ ನೀವು ನೋಡ್ಬೋದು ಎಷ್ಟು ಟೋಕನ್ ಸಾಮಾನೆಲ್ಲ ಇಟ್ಟಾರ. ಈಗ ಒಂದು ಹಾಡ ಪ್ಲೇ ಮಾಡ್ತಾರ. ಆ ಹಾಡ ಒಳಗ ಟೇಬಲ್ ಮ್ಯಾಗ ಇಟ್ಟಿದ ಐಟಮ್ ಆ ಹಾಡ ಒಳಗ ಇತ್ತಪ್ಪ ಅಂದ್ರೆ ಅದನ್ನ ನೀವು ಪಿಕ್ ಮಾಡ್ಬೇಕು ಅಂತ ಗೇಮ್ ಇದು. ನಿಮ್ಗೆ ಗೊತ್ತದ ಈ ಆಟ ಅಂತೂ ಹುಡುಗಿಯರ ಸಂಬಂಧ ಮಾಡಿದ್ದದ. ಹುಡುಗರು ಇಲ್ಲಿ ಸೋತಾರ. ಎಲ್ಲ ಆಟ ಹುಡುಗಿಯರೇ ಗೆದ್ದಾರ.
ಈ ವಿಡಿಯೋ ಇನ್ನೊಂಚೂರು ದೊಡ್ಡದಾಗಬೇಕಾಗಿತ್ತು ನನಗೆ ಭಾಳ ಸಣ್ಣದಾಗ್ತೈತಿ ಬರೀ ಪಿಕ್ನಿಕ್ ವಿಡಿಯೋ ಅಷ್ಟೇ ತೋರಿಸಿದ್ದೆ ಅಂದ್ರೆ ನಿಮಗೆ ಅದಕ್ಕೆ ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಂತ ಈ ವಿಡಿಯೋನ ಕಂಟಿನ್ಯೂ ಏನು ತೋರಿಸ್ತೀನಿ ಅಂತಂದ್ರೆ ನಿಮ್ಗೆ ಆಂಬ್ಯುಲೆನ್ಸ್ ತೋರಿಸ್ತೀನಿ. ಅಮೆರಿಕದ ಆಂಬ್ಯುಲೆನ್ಸ್ ಒಳಗೆ ಏನೇನು ಸರ್ವಿಸ್ ಇರ್ತೈತಿ ಅಥವಾ ಏನೇನೋ ಎಕ್ವಿಪ್ಮೆಂಟ್ಸ್ ಇರ್ತಾವು ಅದೆಲ್ಲ ತೋರಿಸ್ತೀನಂತ ಈ ವಿಡಿಯೋ ಕಂಟಿನ್ಯೂ ನೋಡ್ರಿ. ಎಷ್ಟೋ ಮಂದಿ ನೋಡಕ್ ಬರ್ತಿರ್ತಾರಲ್ಲ ಅವ್ರಿಗೆ ಏನ್ರಿ ಇನ್ಫಾರ್ಮೇಶನ್ ಬೇಕಾಗಿತ್ತಪ್ಪ ಅಂತಂದ್ರೆ ಇವ್ರು ನಿಂತಿರ್ತಾರ, ಬೇಕಂದ್ರೆ ನೀವು ಕ್ವಶನ್ಸ್ ಎಲ್ಲ ಕೇಳಬಹುದು. ಇಲ್ಲಿ ಆಂಬ್ಯುಲೆನ್ಸ್ಗೆ ಲೆಫ್ಟ್ಗೆ ರೈಟ್ಗೆ ಎರಡೂ ಕಡೆ ಡೋರ್ ಅದಾವು ಮತ್ತೆ ಬ್ಯಾಕ್ ಸೈಡ್ ಒಳಗೆ ಸದ್ದ ಒಂದು ದೊಡ್ಡ ಓಪನ್ ಅದ. ಆಂಬ್ಯುಲೆನ್ಸ್ ಒಳಗೆ ಎಂಟರ್ ಆದ ಕೂಡಲೇ ಹೈಲಿ ಆರ್ಗನೈಸ್ಡ್ ಇರ್ತೈತಿ, ಕಾಂಪ್ಯಾಕ್ಟ್ ಆಗಿರ್ತೈತಿ ಮತ್ತೆ ಫುಲ್ಲಿ ಎಕ್ಯುಪೈಡ್ ಇರ್ತೈತಿ. ಎಮರ್ಜೆನ್ಸಿ ಯೂನಿಟ್ ಅದ ಇದು. ಒಂದು ಮಿನಿಯೇಚರ್ ಎಮರ್ಜೆನ್ಸಿ ರೂಮ್ ಒಳಗೆ ಏನೇನ್ ಬೇಕು, ಒಂದು ಎಮರ್ಜೆನ್ಸಿ ರೂಮಿಗೆ ವೀಲ್ಸ್ ಹಾಕ್ಬಿಟ್ಟಿವಿ ಅಂದ್ರೆ ಅದು ಹೆಂಗ್ ಓಡಾಡ್ತಿರ್ತೈತಿ ಹಂಗ್ರಿ ಇದು. ಕ್ರಿಟಿಕಲ್ ಸಿಚುವೇಶನ್ ಒಳಗೆ ಹೆಂಗ್ ಮಾಡ್ಬೇಕು ಮತ್ತೆ ಪೇಷಂಟ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗ, ಅಲ್ಲಿ ಏನೇನ್ ಫೆಸಿಲಿಟಿ ಬೇಕು ಮೆಡಿಕಲ್ ಫೆಸಿಲಿಟಿ ಅದೆಲ್ಲ ಇಲ್ಲದ. ಆಕ್ಸಿಡೆಂಟ್ ಆಗಿದ್ದು ಅಥವಾ ಇನ್ಸಿಡೆಂಟ್ ಆಗಿದ್ದು ಪ್ಲೇಸ್ ಹಿಡ್ಕೊಂಡ ತಗೊಂಡ್ ಹೋಗ್ಬೇಕಂತಂದ್ರ ಸ್ಟ್ರೆಚರ್ಸ್ ಅವಶ್ಯಕತೆ ಇರ್ತೈತಿ. ECG ಮಾನಿಟರ್ಸ್, ಆಕ್ಸಿಜನ್ ಸಪ್ಲೈಸ್ ಇಂಥವೆಲ್ಲ ಬೇಕೇ ಬೇಕಾಕೈತಿ. ಎಮರ್ಜೆನ್ಸಿ ಒಳಗ ವೆಂಟಿಲೇಟರ್ ಇರ್ತೈತಿ. ಇಷ್ಟೇ ಅಲ್ಲ, ಇನ್ನ ಬೇಕಾದಷ್ಟು ಫೆಸಿಲಿಟೀಸ್ ಎಲ್ಲ ಇರ್ತೈತಿ. ಬಟ್ ನಾನು ನಿಮ್ಗೆ ಇಷ್ಟೇ ಹೇಳಕ್ ಆಗೋದು. ಆಕಾಶ್ ಅವರಿಗೆ ಭಾಳ ಇಂಟ್ರೆಸ್ಟ್ ಇಂಥವೆಲ್ಲ ತಿಳ್ಕೊಬೇಕಂತ ಹೇಳಿ ಮತ್ತು ಆಕಾಶ್ ಅವರು ತಮ್ಮದು ಕೆಲಸ ತಾವು ಮಾಡ್ಲಕತ್ತಾರ. ಇಲ್ಲಿ ಪೊಲೀಸ್ ಜೋಡಿ ಮಾತಾಡ್ಲಕತ್ತಾರ ಅವರು. ಈಗ ನಾವೇನು ನೋಡೋಣಪ್ಪ ಅಂದ್ರೆ ಪೊಲೀಸ್ ನಾಯಿ ನೋಡೋಣ. ಪೊಲೀಸ್ ನಾಯಿ ಅಂದ್ರೆ ಟ್ರೈನ್ಡ್ ನಾಯಿ ಇರ್ತೈತಿ, ಅದು ಜರ್ಮನ್ ಶೆಫರ್ಡ್ ಅದು. ಎಕ್ಸಾಕ್ಟ್ಲಿ. ಇನ್ನ ನನಗೆ ವಿಡಿಯೋ ಸ್ವಲ್ಪ ಉದ್ದು ಮಾಡಬೇಕಾಗಿದೆ ತಿಳ್ಕೊಂಡು ಮತ್ತೆ ನಾನು ನಿಮ್ಗೆ ಬೇರೆ ಬೇರೆ ಕ್ಲಿಪ್ಸ್ ಆ್ಯಡ್ ಮಾಡಾಕತ್ತೀನಿ. ಈಗ ನಾವು ಬಂದಿದ್ದೆ ರೆಸ್ಟೋರೆಂಟ್ಗೆ. ಆ ರೆಸ್ಟೋರೆಂಟ್ ಹೆಸರದ ಫೋರ್ಡ್ ಗರಾಜ್. ಇಲ್ಲಿ ನೋಡ್ಬೋದು ನೀವು ಫೋರ್ಡ್ ಕಾರ್ ಏನ್ ಕಂಪ್ನಿ ಅದ್ರ ಅದ್ರ ಇಂಜಿನ್ ಎಲ್ಲ ಇಲ್ಲಿ ಇಟ್ಟಿರ್ತಾರ. ಇದು ನೋಡ್ರಿ ಬ್ಲೂ ಕಲರ್ ಹಳೆ ಪೆಟ್ರೋಲ್ ಪಂಪ್ ಹೆಂಗಿತ್ತು ವಿಂಟೇಜ್ ಸ್ಟೈಲ್ ಇಂದ ಈ ರೆಸ್ಟೋರೆಂಟ್ ಒಳಗ ನಿಮಗೆ ನೋಡಕ್ ಸಿಗ್ತೈತಿ. ಫ್ಯೂಯಲ್ ನೋಸಲ್ದು ಹ್ಯಾಂಡಲ್ ಅದೆಲ್ಲ ರೀ ಯುನೀಕ್. 1920s ಒಳಗೆ ಹೆಂಗಿತ್ತು, ಎಂತ ಕಾರ್ಗಳಿದ್ದು ಅದನ್ನೆಲ್ಲ ಮಾಡೆಲ್ಸ್ ಎಲ್ಲ ಇಟ್ಟಿರ್ತಾರ. ನೀವು ಬಹಳ ಎಂಜಾಯ್ ಮಾಡ್ತೀರಿ. ಮಾಡರ್ನ್ ಆಂಬಿಯನ್ಸ್ ಅಂತ ನಿಮ್ಗೆ ಎಲ್ಲಾ ಕಡೆ ನೋಡಕ್ ಸಿಗ್ತೈತಿ. ಇಂಥ ಯುನಿಕ್ ಗರಾಜ್ ಫೋರ್ಡ್ ಗರಾಜ್ ನಿಮಗೆ ಬಹಳ ರೇರ್ ಆಗಿ ಸಿಗ್ತೈತಿ. ಆಕಾಶ್ ಅವ್ರಂತೂ ಬಹಳ ಎಂಜಾಯ್ ಮಾಡಿದ್ರು, ಯಾಕಂದ್ರೆ ಆಕಾಶ್ ಅವ್ರ ಕಡೆ ಮೊದ್ಲು ಫೋರ್ಡ್ ಮಸ್ಟ್ಯಾಂಗ್ ಇತ್ತು ನಮ್ಮ ಮದ್ವಿಗಿಂತ ಮೊದ್ಲು. ಅಮೆರಿಕನ್ ಫೋರ್ಡ್ ಇಂಡಸ್ಟ್ರಿಯಲ್ ಕಂಪ್ನಿದು ಫೌಂಡರ್ ಮತ್ತು ಓನರ್ ಇರೋದು ಫೋರ್ಡ್, ಹೆನ್ರಿ ಫೋರ್ಡ್. ಅವ್ರು ತಮ್ದು ಹೆಸರ ಮೇಲೆನೆ ಅವ್ರು ತಮ್ದು ಕಂಪ್ನಿ ಸ್ಟಾರ್ಟ್ ಮಾಡ್ಯಾರ. ನಾವು ರೊಕ್ಕ ಕೊಟ್ಟು ನಾವು ತಿನ್ನಕ್ ಬರ್ತೀವಿ, ನಮಗ್ ಬೇಕಾದ ಟೇಬಲ್ ನಾವು ಸೆಲೆಕ್ಟ್ ಮಾಡಕ್ ಆಗಲ್ಲ, ಅವ್ರು ಸೆಲೆಕ್ಟ್ ಮಾಡಿಟ್ಟದ ಟೇಬಲ್ ನಾವು ತಗೋಬೇಕು. ಅದಲ್ಲ ರೀ ವಿಚಿತ್ರ. ನ್ಯಾಪ್ಕಿನ್ ರೋಲ್ ಮಾಡಿ ಅದು ಪೈಪ್ ಅದೆಲ್ಲ ಟೈಟ್ ಮಾಡ್ತಾರಲ್ಲ ರೀ, ಅದಕ್ಕೆ ಏನಂತಾರ ಗೊತ್ತಿಲ್ಲ. ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡ್ರಿ. ಅದ್ರಲ್ಲಿ ಎಷ್ಟ್ ಚಂದ ಅದನ್ನ ರ್ಯಾಪ್ ಮಾಡ್ಯಾರ ನೋಡ್ರಿ. ಸಾಸ್ ಅದೆಲ್ಲ ಒಂದು ಬಕೆಟ್ ನಾಗ ಕೊಟ್ಟಾರ. ಆಕಾಶ್ ಅವ್ರ ಹಿಂದ್ ನೋಡ್ರಿ ಎಂತಿಂತ ಮಷಿನ್ ಇಟ್ಟಾರ. ಅವು ಸುಮ್ಮ ತಿರುಗ್ಲಕತ್ತಾವು, ಬಟ್ ಒಂದ್ ಕಾಲ್ನಾಗ ಇವು ಎಷ್ಟೋ ಕೆಲಸ ಕೊಟ್ಟಿರ್ತಾವ. ಫೋರ್ಡ್ ಮೋಟಾರ್ ಕಂಪನಿದು ಒಂದು ವಾಲ್ ಇಟ್ಟಾರ. ವಾಲ್ ಅಚ್ಚಿ ಕಡೆ ಸೈಡ್ ಕಿಚನ್ ಅದ. ಇದನ್ನ ನೋಡ್ಲಾಕೆ ನೀವು ಹೋಗ್ಬೇಕು. ಹಂಗಂದ್ರೆ ನೋಡಕ್ ಹೋದ್ರೆ ಹೊಟ್ಟೆ ತುಂಬಬೇಕಲ್ಲ ರೀ. ಇದು ನೋಡಿದ್ರು ಎಷ್ಟು ಮಂದಿಗೆ ಹೊಟ್ಟೆ ತುಂಬತೈತಿ. ಯಾರಿಗೆ ಇನ್ನ ಹೊಟ್ಟೆ ತುಂಬಂಗಿಲ್ಲ ಅವ್ರಿಗೆ ಬೇಕಾದಷ್ಟು ಚಲೋ ಚಲೋ ಬರ್ಗರ್ ಇಲ್ಲೆಲ್ಲ ಸಿಗ್ತಾವು. ಬರ್ಗರ್ ಪ್ರಿಟಿ ಫೇಮಸ್ ಅದ ಇಲ್ಲಿ. ಅದೇ ಬಿಟ್ಟು ವೆಜಿಟೇರಿಯನ್ಸ್ ಅದನ್ನ ನಿಮಗೆ ಆಪ್ಷನ್ ಇತ್ತು. ನೀವು ಊಟ ಮಾಡೋ ಮುಂದೆ ಮಕ್ಳು ನಿಮ್ದು ಜೀವದಿಂದ ಜಿರಿಗೆ ಮಾಡಬಾರ್ದು ತಿಳ್ಕೊಂಡು ಕಲರಿಂಗ್ ಮಾಡಕ್ ಒಂದ್ ಪೇಪರ್ ಮತ್ತೆ ಒಂದಿಷ್ಟು ಕ್ರೇಯಾನ್ಸ್ ಕೊಟ್ಟಾರ. ಈಗ ನಾನು ಓಪನ್ ಮಾಡ್ಲಾಕತ್ತೀನಿ. ಎಷ್ಟು ಚಂದ ಅದನ್ನ ಫೋಲ್ಡ್ ಮಾಡ್ಯಾರಪ್ಪ ಅಂತಂದ್ರ ಬಾಬಾ ತೆಗಿಲಾಕ್ ಬರ್ಲಾಗ್ಯದ ನೋಡ್ರಿ. ಅಷ್ಟು ಚಂದ ಪ್ಯಾಕೆಟ್ ಗತ್ಲೆ ಮಾಡಿ ಆ ಪ್ಯಾಕೆಟ್ ಒಳಗ ಕ್ರೇಯಾನ್ಸ್ ಎಲ್ಲ ಹಾಕಿಟ್ಟಾರ. ಮಕ್ಳು ಸುಮ್ ಕೂತು ಅಂದ್ರೆ ನೀವು ಚೆನ್ನಾಗಿ ಊಟ ಮಾಡ್ತೀರಿ. ಚಂದ ಊಟ ಮಾಡಿದ್ರನೆ ಅವ್ರಿಗೆ ಚಂದ ರೊಕ್ಕ ಸಿಗ್ತಾವಲ್ಲ ಅದಕ್ಕೆ. ಇದು ಅನಾ ಎಂದು ವಾಟರ್ ಕಪ್. ಇದು ಆಕಾಶ್ ಅವ್ರದ್ದು ಚಿಕನ್ ಬರ್ಗರ್. ನೀವು ನೋಡ್ಬೋದು ಅದ್ರ ಮೇಲೆ ಸದ್ನ ಫೋರ್ಡ್ ಗರಾಜ್ ಅಂತ ಬರ್ದಾರ. ಎಷ್ಟು ಚಂದ ಮಾರ್ಕೆಟಿಂಗ್ ಮಾಡ್ತಾರ ನೋಡ್ರಿ ಇವ್ರು. ಆಮೇಲೆ ಇದು ಅದ್ರ ಜೋಡಿ ತಿನ್ಲಾಕ ಡ್ರೆಸ್ಸಿಂಗ್. ನಾನೇನ್ ಬರ್ಗರ್ ಆರ್ಡರ್ ಮಾಡಿದ್ನಲ್ಲ ಅದಕ್ಕೆ ಮೀಟ್ ಆನ್ ದ ಸೈಡ್ ಅಂತ ಹೇಳಿದೆ ನಾನು. ಯಾಕಂದ್ರೆ ಮೀಟ್ ಏನ್ ಮಾಡ್ಬಿಡ್ತಾರ ಇವ್ರು ಮೊದ್ಲೇ ಮಾತಾ ವೆಜ್ ಬರ್ಗರ್ ಇಲ್ಲ ಇವ್ರ ಕಡೆ. ಬರ್ಗರ್ ಇರೋದೇ ನಾನ್ ವೆಜ್. ಬರ್ಗರ್ನ ಹಾಕಿ ಕೊಟ್ಬಿಡ್ತಾರ. ಅದಕ್ಕೆ ನಾನು ಅಂದೆ ನನಗೆ ಮೀಟ್ ಆನ್ ಸೈಡ್ ಕೊಡ್ರಿ ಅಂತ ಹೇಳಿ. ಅದಕ್ಕೆ ಅವ್ರು ಮೀಟ್ ಆನ್ ಸೈಡ್ ಕೊಟ್ಟಾರ. ನಿಮಗೆಲ್ಲರೂ ಇವತ್ತಿನ ವಿಡಿಯೋ ಸೇರ್ತೈತೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾರಬೇಡ್ರಿ. ಇಷ್ಟ ಹೋಗೋದು ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನ ಮತ್ತೆ ಭೇಟಿ ಆಗ್ತೀನಿ ಅಂತ. ಧನ್ಯವಾದಗಳು. ಧನ್ಯವಾದಗಳು.